ನೋಡ್ರಿ 3 ತಿಂಗಳಿಗೆ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತಂತೆ. ಅದಕ್ಕೆ ಮಾವಿನಕಾಯಿ ತಂದು ಕೊಟ್ಟಿದ್ದೀನಿ. ಹಸಿಮೆಣಸಿನಕಾಯಿ ಬಾಯಿಗಿಟ್ಟರೆ ಖಾರ, ಹೆಂಡತಿ ಬಾಯಿ ಬಿಟ್ಟರೆ ಖಾರ. ಇನ್ನು ಎಳೆದು ದೊಡ್ಡ ಹೊಟ್ಟೆ ಏನಿಲ್ಲ. ಹೇಳು ನೀನು ಹೇಳ್ಬೇಕೀಗ. ನೀನು ಹೇಳಿಲ್ಲ ಅಂದ್ರೆ ಅಷ್ಟೇ ಇವತ್ತು ನಿನ್ಗೈತೆ. ಅಷ್ಟೊಂದು ರುಚಿ ಇರಲ್ಲ, ಅದ್ರ ಘಮ ಇರಲ್ಲ. ಹೌದಾ? ಪಕ್ಷಿಗಳು ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಣ್ಣ ಬೆಳೆದಿದ್ಯಾ ಬಿಡಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ. ಹಾಗೇನೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದಾರೆ ನಮ್ಮ ಶ್ರೀಮತಿಯವರು. ನೋಡ್ರಿ 3 ತಿಂಗಳಿಗೆ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತಂತೆ. ಅದಕ್ಕೆ ಮಾವಿನಕಾಯಿ ತಂದು ಕೊಟ್ಟಿದ್ದೀನಿ. ಯಾರು ಅಪಾರ್ಥ ತಿಳ್ಕೊಬಿಡಿ, ತಪ್ಪು ತಿಳ್ಕೊಬಿಡಿ, ಆ ಥರ ಏನೂ ಸಂಭವಿಸಿಲ್ಲ. ಅಂದರೆ 3 ತಿಂಗಳಿಗೆ ಮಾವಿನಕಾಯಿ ಅಂದರೆ ಇದು 2026 ಇಸ್ವಿ ಅಲ್ವಾ? 2020 ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ವ? ಈಗ ಮಾರ್ಚ್ 3ನೇ ತಿಂಗಳು, ಈ ವರ್ಷದ 3ನೇ ತಿಂಗಳು. ಅದಕ್ಕೆ ಮಾವಿನಕಾಯಿ ಅಂತ ಹೇಳಿದಷ್ಟೇ. ಈ ಮಾವಿನಕಾಯಲ್ಲಿ ಒಂದು ತಿಂಡಿ ಮಾಡ್ತಾರಂತೆ, ನೋಡೋಣ. ಇದೆಲ್ಲ ಚಿತ್ರಾನ್ನ ಮಾಡೋ ಅಂತ ಇದೆ ಪದಾರ್ಥಗಳು. ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟವ್ರೆ. ಹಾಗೆ ತೆಂಗಿನಕಾಯಿ ತುರ್ಕೋತಾ ಇದ್ದಾರೆ. ಆ ಚಿಪ್ಪಿಗೂ ದುಡ್ಡು, ತೆಂಗಿನ ಚಿಪ್ಪಿ ಎಲ್ಲ ಕೂಡಿಟ್ಟವ್ರು ಇವರು. ಆದರೆ ಇನ್ನೂ ಬಂದಿಲ್ಲ ಯಾಕೋ ತೆಂಗಿನ ಚಿಪ್ಪು ಬಂದಿಲ್ಲ. ಒಂದು ಚೀಲದಷ್ಟು ಆಗ್ಬಿಟ್ಟೈತೆ. ಯಾರಾದರೂ ತೆಂಗಿನ ಚಿಪ್ಪವ್ರು ನೋಡ್ತಾ ಇದ್ರೆ ನಮ್ಮ ಮನೆ ಕಡೆ ಅಡ್ರೆಸ್ ಬರೋಣ, ಸ್ವಲ್ಪ ತೆಂಗಿನ ಚಿಪ್ಪು ಕೊಡ್ತೀವಿ. ಒಂದು 30 kg ತೆಂಗಿನ ಚಿಪ್ಪು ಐತೆ. ಇಲ್ವಾ? ಒಂದು 20 kgನಾದರೂ ಐತಲ್ಲ. ತೆಂಗಿನಕಾಯಿ ತುರಿದಾದ್ಮೇಲೆ ಈ ಹಸಿಮೆಣ್ಸಿಕಾಯಿನ ಹಚ್ಚಿಟ್ಕೋತಾ ಇದ್ದಾರೆ. ಈ ಹಸಿಮೆಣ್ಸಿಕಾಯಿ ಅಂದರೆ ಒಂದು ಕವಿತೆ, ಪೊಯಮ್ ನೆನಪಾಗ್ತದೆ ಎಲ್ಲ. ಚಿಕ್ಕ ಧ್ವನಿ ಕವಿತೆ. ಹೆಂಡತಿ ಮತ್ತು ಹಸಿಮೆಣಸಿನಕಾಯಿ ಟೇಟ್ ಒಂದೇ ಥರ. ಹಸಿಮೆಣಸಿನಕಾಯಿ ಬಾಯಿಗಿಟ್ಟರೆ ಖಾರ, ಹೆಂಡತಿ ಬಾಯಿ ಬಿಟ್ಟರೆ ಖಾರ. ಮತ್ತು ಬಾಯಿ ಬಿಟ್ಟಿದ್ಯಾ? ಬಾಯಿ ಮುಚ್ಕೊ. ತಮಾಷೆಗಷ್ಟೇ ಇದೆಲ್ಲ. ಮನೇಲಿ ಹೆಂಡ್ತಿದ್ದಿರ್ಗೂ ಮಾತಾಡೋ ಸ್ವತಂತ್ರ ಕೊಡಬೇಕು. ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ಆದಮೇಲೆ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡವ್ರೆ. ಈ ಕಡೆ ನೋಡ್ರಿ ಮಾವಿನಕಾಯಿ ಸಿಪ್ಪೇರಿತಾ ಇದ್ರೆ ಗಮ್ಮಂತ ಇದೆ. ಅದು ಮಾವಿನಕಾಯಿದು ಅದ್ರ ಘಮ ಇರುತ್ತೆ. ಗಮ್ಮನದ ಮಾವಿನಕಾಯಿ. ಇದು ಕಷ್ಟಪಟ್ಟು ಕಿತ್ಕೊಬಂದಿದ್ದು ನಮ್ಮ ಶ್ರೀಮತಿಯವ್ರು ಹೇಳಿದ್ಕೆ ಹೋಗ್ಬಿಟ್ಟು. ಅದು ಮರ, ಅದು ಫ್ರೆಶ್ ಆಗಿ ಇವಾಗ ಕಿತ್ಕೊಬಂದಿರೋದು. ಅದು ಮೇಲ್ಗಡೆ ಇತ್ತು. ಒಂದು ಉದ್ದದೊಂದು ಕಡ್ಡಿ ತಗೊಂಡು, ದೊಣ್ಣೆ ತಗೊಂಡು ಬಡ್ದು ಕೆಳಗಡೆ ಬೀಳಿಸ್ಕೊಂಡು ತಗೊಬಂದಿರೋದು. ಅದಕ್ಕೆ ಗಮ್ಮಂತ ಇರೋದು. ಇವಾಗ ಕಿತ್ಕೊಬಂದಿದ್ವಿ. 3 ತಿಂಗಳಲ್ವಾ ಮಾವಿನಕಾಯಿ ತಿನ್ಲಿ ಅಂತ ತಂದೆ. ಎಲ್ಲ ಸುಳ್ಳು ನಿಜ ಆ ಥರ ಎಲ್ಲ ಏನು ಅನ್ಕೋಬೇಡಿ. ಅದೇ ಸುಮ್ಮನೆ ತಮಾಷೆಗೆ ಹೇಳಿದ್ದು. ಆದರೆ ಈ ವರ್ಷದ 3ನೇ ತಿಂಗಳಲ್ವಾ, ಹೌದು. ಅದಕ್ಕೆ ಆ ಥರ ಏನಾದರೂ ತಿನ್ನಬೇಕು ಅನ್ಸೋದಾದ್ರೆ ಮಾವಿನಕಾಯಿ ಸೀಸನಲ್ಲೇ ಕೇಳ್ಬಿಡು. ಸೀಸನ್ ಮುಗಿದ್ಮೇಲೆ ತಂದು ಕೊಡೋಕ್ಕಾಗಲ್ಲ, ಆಯ್ತಾ? ನಾವು ಡಿಫ್ರೆಂಟು, ಎಲ್ಲ ಮುಗಿದ್ಮೇಲೆ ಕೇಳ್ತೀವಿ ತಂದ್ಕೊಡು ಅಂತ. ಅದು ಮ್ಯಾಂಗೋ ಬೈಟ್ ಚಾಕ್ಲೇಟ್ ತಂದು ಕೊಡ್ತೀನಿ. ಅದರಲ್ಲೂ ಮಾವಿನಕಾಯಿ ಇದೇ ಇರುತ್ತಾನೆ. ಅದು ನನ್ನ ಮಗಳೇ ತಿನ್ನಲ್ಲ, ಇನ್ನು ನಾನು ತಿಂತೀನ. ಚೆನ್ನಾಗಿರ್ತೈತೆ ಅದು, ಅಷ್ಟೊಂದೇನು ಚೆನ್ನಾಗಿರಲ್ಲ. ಒಂಥರ ಮಾವಿನಕಾಯಿ ಥರನೇ ಹುಳಿ ಥರ ಇದಿರುತ್ತಷ್ಟೇ, ಹುಳಿ ಥರ. ಮಾವಿನಕಾಯಿ ತಿಂದಂಗೆ ಆಗಲ್ಲ ಅದು. ಹೌದು. ಆರೆಂಜ್ ಜ್ಯೂಸ್ ಕುಡಿಯೋದಕ್ಕೂ ಆರೆಂಜ್ ಫ್ಲೇವರ್ ಜ್ಯೂಸ್ ಕುಡಿಯೋದಕ್ಕೂ ವ್ಯತ್ಯಾಸ ಐತಲ್ಲ. ಕಾಫಿಗೂ ಚಾಕ್ಲೇಟ್ ತಿನ್ನೋದಕ್ಕೂ ಕಾಫಿ ಕುಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಇವ್ರಿಗೆ ಬರೀ ಕಾಫಿದೇ ಚಿಂತೆ ಪಾಪ. ಇನ್ನೂ ಕಾಫಿ ಕುಡ್ದಿಲ್ಲ. ಇಲ್ಲೆಲ್ಲ ಫಸ್ಟ್ ಇಲ್ಲೆಲ್ಲ ಬಿಸಿಲು ಬಂದುಬಿಡುತ್ತೆ, ಮುಗಿಸ್ಕೊಂಡು ಹೋಗೋಣ ಆಮೇಲೆ ಕಾಫಿ ಕುಡಿಯೋಣ ಅಂತ. ಇವ್ರಿಗೆ ತಲೆ ಓಡ್ತಾ ಇಲ್ಲ ಇವಾಗ ಸರಿಯಾಗಿ. ತಲೆ ಕೆಟ್ಟೋಗ್ಬಿಡುತ್ತೆ. ತಲೆ ಕೆಟ್ಟೋಯ್ತೆ. ಮಾವಿನಕಾಯಿ ಎಲ್ಲ ಸಿಪ್ಪೆ ಎದ್ದಿದ್ದೀನಿ, ಒಂದ್ಸರಿ ತೊಳ್ಕೊತೀನಿ ನೀರಲ್ಲಿ. ಅಂದರೆ ಅದು ಪೂರ್ತಿ ಮಾವಿನಕಾಯಿ ಏನ್ಬೇಕಿಲ್ಲ ಅಲ್ಲ, ಒಂದು ಅರ್ಧ ಸಾಕು. ಅರ್ಧಕ್ಕೆ ಹಚ್ಕೊಬಿಡ್ಲಾ? ಹಚ್ಕೊಬಿಡ. ಅದು ಹಚ್ಕೊಂಡು ತುರ್ಕೊ ಅಷ್ಟೇ. ಹೊಟ್ಟೆ ಇರ್ತೈತಲ್ವ ಅದಕ್ಕೆ. ಇನ್ನು ಎಳೆದು ದೊಡ್ಡ ಹೊಟ್ಟೆ ಏನಿಲ್ಲ. ಬಲ್ತಿಲ್ಲ. ಹೊಟ್ಟೆ ಯಾರು? ನಾನಲ್ಲ. ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ. ತಿನ್ಬಿಟ್ಟಲ್ಲ ಯಾರು ಅವರು ಅಂತ ಹೊಟ್ಟೆ ತಗೊಂಡು ಎಸಿತಾ ಇದ್ವಿ. ಈ ವಾಟೆ ಅಂದಾಗ ನೆನಪಾಗ್ತೈತೆ. ನಮ್ಮ ಮನೇಲಿ ಎಣ್ಣೆನಾದರೂ
ಹಣ್ಣು ಮಾಡೋಕೆ ಇಟ್ಟಾಗ ಮಾವಿನ ಹಣ್ಣು ಸೀಸನಲ್ಲಿ ಅಮ್ಮ ಮಗಳು ಕಾಂಪಿಟೇಷನಲ್ಲಿ ವಾಟೆ ತಿಂತಾರೆ ನೋಡಬೇಕು. ಹಚ್ಬಿಟ್ಟು ಮೇಲ್ಗಡೆದು ಸೈಡು ಎಲ್ಲ ಕೊಡ್ತಾರೆ, ಅದ್ರ ವಾಟೆ ಮಾತ್ರ ಅಮ್ಮ ಮಗಳು ತಿನ್ನೋದು ಕಾಂಪಿಟೇಷನಲ್ಲಿ. ಅದ್ರಲ್ಲಿ ಅಸ್ಥಿ ಪಂಜರ ಬಿಟ್ಟು ಬೇರೆ ನೋಡಿದಿರಲ್ಲ ಆ ವಾಟೆದಲ್ಲಿ. ಹಣ್ಣು ಹಚ್ಕೊಂಡು ತಿನ್ನೋದಕ್ಕಿಂತ ವಾಟೆ ತಿನ್ನೋದೇ ತುಂಬಾ ಚೆನ್ನಾಗಿ. ಹೇಳು, ನಿಮ್ಗೆಲ್ಲ ಆ ಥರ ಇಷ್ಟನಾ? ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಆ ಥರ ಇಷ್ಟ ಆದ್ರೆ ನಾವು ಹಾಗೆ ತಿನ್ನೋದು ಅಂತ ಕಮೆಂಟ್ ಮಾಡಿ. ಸಾಕನ್ಸುತ್ತಲ್ಲ? ಸಾಕ್ಬಿಡು. ಅದು ಆಮೇಲೆ ಉಪ್ಪು ಖಾರ ಹಾಕೊಂಡು ತಿನ್ನೋದ? ಇನ್ನು ಅರ್ಧ ತೆಂಗಿನ ಸಾಲೆ ಅಂತಾರೆ ಇದನ್ನ. ಅವಾಗೆಲ್ಲ ಇಂಥವೆಲ್ಲ ತತ್ತಿದ್ವಲ್ವ, ತೆಂಗಿನ ಗರಿ, ಈ ತೆಂಗಿನ ಸಾಲೆ ಎಲ್ಲ ಸೌದೆಲಿ ಒಲೆಲ್ಲ ಅಡುಗೆ ಮಾಡಬೇಕಾದ್ರೆ ಫಸ್ಟ್ ಅದನ್ನ ಇಟ್ಬಿಟ್ಟು ಒಲೆ ಹಚ್ಚೋದಕ್ಕೆ ಆ ಥರ ಹತ್ಕೊಂತವಲೆ. ಹತ್ಕೊಂತು. ಯಾವಾಗೂ ಇಲ್ಲೇ ಪಕ್ಕದಲ್ಲೇ ಇರ್ಬೇಕಿನ್ನ ನಂತರ. ಅಪ್ಪ ಯಾಕೋ ತಲೆನೋಯ್ತೈತಪ್ಪ. ಕಾಫಿ ಕೊಡ್ತಿಲ್ವಲ್ಲ ಅದಕ್ಕೆ ನಾನು ಹೇಳಿದ್ದು ಡೈಲಾಗಲ್ಲ. ಅಲ್ಲ, ನಾನು ಡೈಲಾಗ್ ಹೇಳಿಲ್ಲ, ಮನ್ಸಿಂದ ಹೇಳಿದ್ದು. ಇದು ಎಣ್ಣೆ ಹಾಕ್ತೀನಿ. ಹಂಗೆ ಬಗ್ಸಿದ್ರಾಗತ್ತಮ್ಮ, ಅದನ್ನೇ ಸ್ಪೂನಲ್ಲಿ ಇಷ್ಟಿಷ್ಟೇ ತೆಗ್ದಕ್ಕೆ ಸಾಕಾಗ್ತೈತೆ ಅಷ್ಟೇ. ಬೇಕು ಅಂತ ಆಮೇಲೆ ಹಾಕೋಣ, ಜಾಸ್ತಿ ಆಗ್ಬಿಟ್ರೆ ಅಂತ. ಒಲೆನಲ್ಲಿ ಉರಿತಾ ಇರ್ತದೆ ಬೇಗ ಬೇಗ, ಲೇಟ್ ಮಾಡೋಂಗೇ ಇಲ್ಲ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ. ಕೆಲವೊಂದು ಸಲ ಹೆಂಡ್ತಿ ಮಾತಾಡ್ತಾರಲ್ಲ ಆ ಥರ. ಕರಿಬೇವು, ಕಡಲೆ ಬೀಜ, ಉದ್ದಿನಬೇಳೆ. ಹೌದಾ? ಇದು ಉದ್ದಿನಬೇಳೆ ಕರೆಕ್ಟ್. ಎಲ್ಲವನ್ನು ಎಣ್ಣೆಯಲ್ಲಿ ಸೇರಿಸಿ ಒಂದು ಕೈನಲ್ಲಿ ಹೀಗೆ ಆಡಿಸಿ ಏನಕ್ಕದು? ಓ, ಇದು ಸ್ಟ್ಯಾಂಡು. ಇದು ಸ್ಟ್ಯಾಂಡು ಕೈ ಇಡೋದಕ್ಕೆ. ನಾನಂತೂ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಚಿತ್ರಾನ್ನ ಮಾಡಕ್ಕ, ಮಾವಿನಕಾಯಿ ತಿನ್ನಕ್ಕ. 3 ತಿಂಗಳು ಯಾವಾಗ ಆಗುತ್ತಾ ಮಾವಿನಕಾಯಿ ತಿನ್ಬೇಕಂತನಾ? ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ. ಹೌದಾ? ನಾನೆಲ್ಲ ಮಾವಿನಕಾಯಿ ತಿನ್ನಕ್ಕೆ 3 ತಿಂಗಳಾದ್ಮೇಲೆ ಮಾವಿನಕಾಯಿ ತಿನ್ಬೇಕಲ್ಲ. ತಪ್ಪೇನು? ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಿನ್ಬೇಕು, ಕಿತ್ಲೆಹಣ್ಣು ಸೀಸನಲ್ಲಿ ಕಿತ್ಲೆಹಣ್ಣು ತಿನ್ಬೇಕು, ದ್ರಾಕ್ಷಿ ಸೀಸನಲ್ಲಿ ದ್ರಾಕ್ಷಿ ತಿನ್ಬೇಕು, ದಾಳಿಂಬೆ ಹಣ್ಣು ಸೀಸನಲ್ಲಿ ದಾಳಿಂಬೆ ಹಣ್ಣು ತಿನ್ಬೇಕು. ತುಂಬಾ ಬೇಜಾರಾದಾಗ ಗಂಡನ ತಲೆ ತಿನ್ಬೇಕು. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಹಸಿಮೆಣಸಿನಕಾಯಿ ಹಾಕ್ತೀನಿ. ಒಗ್ಗರಣೆಗೆ ಈರುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಒಂಥರ ಚೆನ್ನಾಗೈತಲ್ಲ. ಅಟ್ಟಿ ಮುಂದೆ ಹಳ್ಳಿ ಭಾಷೆ ಅಟ್ಟಿ ಮುಂದೆ. ಇದು ಪುಸ್ತಕದ ಭಾಷೆ ಅಂಗಳದಲ್ಲಿ ಅಡುಗೆ. ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗ್ತೈತೆ, ಅಂದರೆ ಬೇಯುತ್ತೆ ಎಣ್ಣೆಲಿ, ಒಗ್ಗರಣೆಲಿ ಫ್ರೈ ಆಗ್ತೈತೆ. ಗಟ್ಟಿ ಸೌದೆ ಬೇಡವಾ? ಅಂಥದ್ದೇ ಇಡು. ಓ, ಚಿತ್ರಾನ್ನ ಬೇಕಾಗುತ್ತಲ್ಲ. ಉದ್ಗೊಳ್ಪಿ ಥರದೇ ಮಾತಾಡ್ಬಿಟ್ಟೆ, ಸಾರಿ. ನಾಳೆ ಖಂಡಿತ ತಗೋತೀನಿ. ಮೇಲೈತೆ, ಇಲ್ಲ ಮೇಲೈತೆ, ಮಳಿಗೆ ಮೇಲೆ, ಟೆರೆಸ್ ಮೇಲೆ, ಮಳಿಗೆ ಮೇಲೆ. ಅದೆಲ್ಲೋ ಎಲ್ಲ ಇದ್ರೂ ಸಂದಿಲ್ ಐತೆ, ಅದು ಹುಡುಕಿ ತಗೊಬರ್ತೀನಿ. ಚಿತ್ರಾನ್ನ ಚಿತ್ರಾನ್ನ ಇದು ಡೈಲಾಗು ಅಲ್ಲ, ಅದು ಹಾಡು ಅಲ್ಲ. ಮುಂದೆ ಕೇಳಿದ್ರೆ ಡೈಲಾಗು ಅಂತಿದ್ದೆ, ಹೇಳಿಲ್ಲ ನೀನು ಮುಂದೆ.
ನನಗೆ ತುಂಬ ಇಷ್ಟವಾದ ತಿಂಡಿ ಚಿತ್ರಾನ್ನ ಅಂದರೆ. ನಮ್ಮ ಶ್ರೀಮತಿ ಅವ್ರಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಅಲ್ವಾ? ಇಲ್ಲಪ್ಪ, ಆವಾಗ ಮದುವೆ ಆದ ಹೊಸರಲ್ಲಿ ಚಪಾತಿ ಅಂತಾನೆ. ನಾನು ಮದ್ವೆ ಆದ ಹೊಸದ್ರಲ್ಲಿ ಚಪಾತಿ ತುಂಬಾ ಇಷ್ಟಪಡ್ತಾ ಇದ್ದೆ. ಆಮೇಲೆ ಯಾವಾಗ ಚಪಾತಿ ಮಾಡಿ 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 ಚಪಾತಿ ಅಂದ್ರೇನೆ ಬೇಜಾರಾಗ್ಬಿಟ್ಟೈತೆ. ಹೌದು, ಏನು ಇಷ್ಟ ನಿಂಗೆ ತಿಂಡಿ? ನಂಗೆ ಗೊತ್ತೇ ಇಲ್ಲ. ಹೇಳು ನೋಡೋಣ. ಹೇಳು ನೀನು ಹೇಳ್ಬೇಕೀಗ. ನೀನು ಹೇಳಿಲ್ಲ ಅಂದ್ರೆ ಅಷ್ಟೇ ಇವತ್ತು ನಿನ್ಗೈತೆ. ಪುಳಿಯೋಗರೆ ಇಷ್ಟ ಇಲ್ಲ, ಪಲಾವ್ ಇಷ್ಟ, ಮೊಸರು ಬಜ್ಜಿ ಇಷ್ಟ, ಅಲ್ಲ ಪಲಾವ್ ಇಷ್ಟ, ದೋಸೆ ಇಷ್ಟ, ದೋಸೆನೇ, ಇಡ್ಲಿ ಇಷ್ಟ. ನಂಗೇನು ಗೊತ್ತಾ, ನಂಗೆ ಊಟದಲ್ಲಿ ತಿಂಡಿಯಲ್ಲಿ ಅದಿಷ್ಟ ಇದಿಷ್ಟ ಆ ಥರ ಎಲ್ಲ ಏನಿಲ್ಲ. ರುಚಿಯಾಗಿದ್ದರೆ ಸಾಕು, ಏನಾದರೂ ತಿಂತೀನಿ ನಾನು. ಹೌದಾ? ಅದೇ ಬೇಕು ಇದೇ ಬೇಕು ಅಥವಾ ಅದೇ ಇಷ್ಟ ಇದೇ ಇಷ್ಟ ಆ ಥರ ಎಲ್ಲ ಏನಿಲ್ಲ. ನಂಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನಮ್ಮ ಜಾಣಿ ಮಗಳಿಗೂ ಇಷ್ಟ. ಚಿತ್ರಾನ್ನದ ಜೊತೆ ನನ್ನ ಮಗಳಿಗೆ ಕುಷ್ಕ ಇಷ್ಟ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಬೇಕು ಕುಷ್ಕ ಮೊಸರು ಬಜ್ಜಿ. ಅವಳು ಸಖತ್ ಇಷ್ಟಪಟ್ಟು ತಿಂತಾಳೆ. ಈರುಳ್ಳಿ ಎಲ್ಲ ಬಾಡಿದೆ, ಎಣ್ಣೆಯಲ್ಲಿ ಫ್ರೈ ಆಗಿದೆ ನೀಟಾಗಿ. ಈಗ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಮಾವಿನಕಾಯಿ ಹಾಕ್ಬಿಟ್ಟು ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ, ಸುಮ್ಮನೆ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಒಟ್ನಲ್ಲಿ ಮಾವಿನಕಾಯಿ ಸುಮ್ಮನೆ ಬಾಡಬೇಕು. ಮಾವಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮುಖ್ಯವಾಗಿ ಚಿತ್ರಾನ್ನಕ್ಕೆ ಬೇಕಿರೋದೇ ಅದು ಅರಿಶಿನ. ತೆಂಗಿನಕಾಯಿ ತುರಿ. ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಇದೇನು ಕ್ರೀಮು ಪೌಡ್ರ್ ಎಲ್ಲ ಹಾಕ್ಬಿಟ್ರು, ಅದು ಕಲರ್ ಬಂದ್ಬಿಡ್ತು. ಮಾವಿನಕಾಯಿನ ಜಾಸ್ತಿ ಫ್ರೈ ಮಾಡಬಾರ್ದು. ಜಾಸ್ತಿ ಫ್ರೈ ಮಾಡಿದ್ರೆ ಅದು ಘಮ ಇರಲ್ಲ. ಲಾಸ್ಟಲ್ಲಿ ಪರಿಮಳ ಇಲ್ಲ ನಮ್ಮ ಮನೇಲಿ ಇವತ್ತು. ಪರಿಮಳ ಅಂದರೆ ನಮ್ಮ ಬ್ಲಾಗ್ ರೆಗ್ಯುಲರ್ ನೋಡೋರಿಗೆ ಗೊತ್ತಿರುತ್ತೆ. ಅದಕ್ಕೆ ಇವತ್ತು ಪರಿಮಳ ಇಲ್ದೇನೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಆದರೆ ಮಾವಿನಕಾಯಿ ಪರಿಮಳ ಇದೆ. ಗೊಜ್ಜಾಯ್ತು. ರೆಡಿನಾ? ಅಷ್ಟೇನಾ? ಅಷ್ಟೇ. ಇಲ್ಕೆ ತರಬೇಕು. ತರೋಣ. ಚಾಪೆ ಮೇಲೆ ಇಟ್ಬಿಟ್ಟು ಅದು ಸುಡ್ತೈತೆ. ಚಾಪೆ ಮೇಲೆ ಇಡ್ತಾರ ಯಾರಾದ್ರು? ಈಗ ಬಣ್ಣನ ಇದಕ್ಕೆ ಸೇರಿಸ್ಬೇಕು. ಈ ಬಿಳಿ ಇರೋದು ಇದು ಸ್ವಲ್ಪ ವರ್ಣಮಯ ಆಗುತ್ತೆ, ಕಲರ್ಫುಲ್ ಆಗುತ್ತೆ. ಬಿಸಿ ಐತೆ. ಹೌದಾ? 1-2 ನಿಮಿಷ ಹಾರ್ಕೊಳ್ಳಿ. ಹಾರ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಇರುತ್ತೆ. ಒಲೆ ಆರಿಸ್ತೀನಿ. ಇನ್ನೇನು ಬೇಡವಾ? ಬೇರೆ ಏನು ಮಾಡೋದಿಲ್ಲ. ಇನ್ನೇನು ಸದ್ಯಕ್ಕೆ ಏನು ಮಾಡಲ್ಲ. ಮತ್ತೆ ನಾಳಿಕೆನೆ ಅಂಗಳದಲ್ಲಿ ಅಡುಗೆ ಮಾಡೋದು. ಹರ್ಕೊಂಡೈತನ್ನ. ಈಗ ಇದಕ್ಕೆ ಸ್ವಲ್ಪ ಬಣ್ಣ ಬಳಿತಾರೆ. ಈ ಬಿಳಿ ಇರೋದಕ್ಕೆಲ್ಲ ಬಣ್ಣ ಬೆಳೆದು ವರ್ಣಮಯ ಕಲರ್ಫುಲ್ ಮಾಡ್ತಾರೆ. ನಾನು ಚಿಕ್ಕವಳಿದ್ದಾಗ ನಮ್ದು ಮಾವಿನ ಗಿಡ ಇತ್ತು, ತೋತಾಪುರಿ ಮಾವಿನ ಗಿಡ. ಇವಾಗ ತಂದು ತೋತಾಪುರಿನೇ ಇವತ್ತು ಚಿತ್ರಾನ್ನ ಮಾಡಿ ಸಕ್ಕತ್ತಾಗಿರೋದು. ಅದ್ರ ಮಾವಿನಕಾಯಿ ಇಷ್ಟು ದಪ್ಪ ಆಗೋದು ಒಂದೊಂದು ಮಾವಿನಕಾಯಿ ಗೊತ್ತಾ? ನಮ್ಮ ಅತ್ತೆ ಈಗ ನನ್ನ ಮೇಲೆ ಸಿಪ್ಪೆ ತೆಗ್ದೆಲ್ಲ ತುರಿದ್ನಲ್ವಾ, ಆ ಥರ ತುರಿದ್ಬಿಟ್ಟು ಅದಕ್ಕೆ ಬೆಲ್ಲನ ನುಣ್ಣು ಕುಟ್ಟುಬಿಟ್ಟು ಪುಡಿ ಮಾಡಿಬಿಡೋದು. ತುರಿದ್ಬಿಟ್ಟು ಅದಕ್ಕೆ ಬೆಲ್ಲದ ಪುಡಿ, ಉಪ್ಪು, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ಸಕ್ಕತ್ತಾಗಿರೋದು. ಸರಿ ಆಯಿತು, ನಾನು ಮಾಡಿಕೊಡ್ತೀನಿ ಒಂದಿನ. ಈ 3 ತಿಂಗಳು ಮುಗಿಯೋದ್ರಲ್ಲೇನೆ. ಆದರೆ ಮಾವಿನಕಾಯಿ ಸೀಸನ್ ಮಾರ್ಚ್ ತಿಂಗಳು ಮುಗಿಯೋದ್ರಲ್ಲಿ ಅಂತ ಹೇಳಿದ್ದು. ಮಾರ್ಚ್ ಇನ್ನೇನು ಮುಗೀತು, ಇನ್ನೊಂದು 2-3 ದಿನ ಇದೆ. 2-3 ದಿನದಲ್ಲಿ ಮಾಡ್ಕೊಡ್ತೀನಿ. ಹಂಗ ಚಿತ್ರಾನ್ನಕ್ಕೆ ಅನ್ನ ಉದುದ್ರಾಗಿದ್ರೇನೆ ಚಂದ. ಅನ್ನದ ಕೆಳಗೆ ಇಕ್ಬಿಟ್ಟೆ. ಕೈಯಲ್ಲಿ ಕಲಸೋಷ್ಟು ಸ್ಪೂನಲ್ಲಿ ಚೆನ್ನಾಗಿರಲ್ಲ. ಕೈಯಲ್ಲಿ ಕಲಸಿದ್ರೆ ಎಲ್ಲ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊಜ್ಜು. ಅಷ್ಟೇ ಅಲ್ಲ, ಏನು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ಅವ್ರು ಕಲಿಸ್ತಾರಲ್ಲ. ಅವರ ಕೈಯಲ್ಲಿ ಕಲಸಿ ಕೊಡ್ತಾರಲ್ವಾ? ಅಲ್ಲ, ನಾನು ಮಾತಾಡೋಕೆ ಬಿಡು ಸ್ವಲ್ಪ. ಹೆಂಡತಿ ಬಾಯಿ ಬಿಟ್ಟರೆ ಖಾರ ಅನ್ನೋದು ಕರೆಕ್ಟು, ಮಾತಾಡೋಕ್ಕೆ ಬಿಡಲ್ಲ ಗಂಡಂಗೆ. ಅದಂದರೆ ಅದೇ ಅವರೆಲ್ಲ ಕಲಿಸ್ತಾರಲ್ಲ, ಆ ಕಲಿಸುವಾಗ ಕೈಯಲ್ಲಿ ಅವರ ಪ್ರೀತಿ ಮಮತೆ ಅದೆಲ್ಲನೂ ಬೆರ್ತಿರುತ್ತೆ. ಅದೆಲ್ಲ ಬೆರ್ತೇನೆ ಅದು ರುಚಿ ಆಗೋದು ಊಟ, ನಾವು ತಿನ್ನೋ ಊಟ. ಡೈಲಾಗ ಅಲ್ಲ, ಅದು ನಿಜ, ಸತ್ಯ. ಇದು ಓ ಸಖತ್ತಾಗಿ ಬಣ್ಣ ಬೆಳೆದಿದ್ಯಾ ಬಿಡಮ್ಮ.
ಹ್ಞೂ ಅಂಗಳದಲ್ಲಿ ಅಡುಗೆಯಲ್ಲಿ ನಮ್ಮ ಶ್ರೀಮತಿಯವರು ಮಾಡಿರುವಂಥ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಒಲೆನಲ್ಲಿ ಮಾಡಿರೋದು. ತುಂಬ ರುಚಿಯಾಗಿರುತ್ತೆ. ಹೇಗಿರುತ್ತೆ ನೋಡೋಣ, ಟೇಸ್ಟ್ ಮಾಡ್ತೀನಿ. ನಾನು ಈ ಮೊದಲನೇ ತುತ್ತನ್ನ ನಾನು ಏನೇ ತಿನ್ನಬೇಕಾದ್ರೂ ದೇವ್ರಿಗೆ ಅಂತ ತೆಗೆದಿಡ್ತೀನಿ. ದೇವರೇ ಅಲ್ವಾ ನಮಗೆ ಕೊಟ್ಟಿರೋದು ಇದೆಲ್ಲ, ಅದಕ್ಕೋಸ್ಕರ. ಈಗ ನಮ್ಮ ಮನೆಯವರು ಮಾವಿನಕಾಯಿ ಚಿತ್ರಾನ್ನ ತಿಂದು ರುಚಿ ಹೇಳ್ತಾರೆ, ಹೇಗೆ ರುಚಿ ಅಂತ ಹೇಳ್ತೀನಿ. ಸೂಪರ್ ಆಗುತ್ತೆ. ನನ್ನೇ ಹೇಳಿದೆ, ನಿಮ್ಮ ಬೆನ್ನನ್ನು ನೀವೇ ತಟ್ಕೊಬಿಡಿ, ನಾವು ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ರುಚಿ ಸಿಗ್ಲಿಲ್ವಾ? ಚೆನ್ನಾಯ್ತು, ಅದಕ್ಕೆ ತಿಂತಾ ಇದ್ದೀನಿ. ನಿಜ ತುಂಬಾ ಚೆನ್ನಾಗೈತೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಒಲೆಯಲ್ಲಿ ಮಾಡ್ತಾರಲ್ಲ, ಅದಿನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಚಿತ್ರಾನ್ನದ ಬಗ್ಗೆ ತುಂಬ ಮಾತಾಡೋದಿತ್ತು, ಆದರೆ ಬೇಗ ಬೇಗ ಒಲೆನಲ್ಲಿ ಮಾಡೋದ್ರಿಂದ ಬೇಗ ಅಡುಗೆ ಆಗೋಯ್ತು. ಚಿತ್ರಾನ್ನದ ಬಗ್ಗೆ ಇನ್ನೂ ಮಾತಾಡೋದು ವಿಷಯ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೊಂದ್ಸಲ ಮತ್ತೊಂದ್ಸಲ ಸರಿ ಚಿತ್ರಾನ್ನ ಮಾಡ್ತೀವಲ್ವಾ, ಆವಾಗ ಮಾತಾಡ್ತೀನಿ ಅದ್ರ ಬಗ್ಗೆ, ತಿಳಿಸ್ಕೊಡ್ತೀವಿ. ನೀನಲ್ಲ, ನಾನು ಹೇಳೋದು, ನಾನು ಮಾತಾಡೋದ, ನಾನು ಹೇಳ್ತೀನಿ. ಆಮೇಲೆ ಈ ಚಿತ್ರಾನ್ನನ ಮಾವಿನಕಾಯಲ್ಲಿ, ನಿಂಬೆಹಣ್ಣಲ್ಲಿ, ಎರಳಿಕಾಯಲ್ಲಿ ಇನ್ನೇನು ಹಾಕಿ ಮಾಡ್ತಾರೆ? ನೆಲ್ಲಿಕಾಯಿ, ಹುಣಸೆಕಾಯಿ, ಸಿಹುಣಸೆಕಾಯಿ ನಾವು ಮಾಡಿದ್ದೀವಿ. ನಾವು ಬ್ಲಾಗಲ್ಲಿ ಮಾಡಿದ್ದೀವಿ, ಒಂದು ಬ್ಲಾಗಲ್ಲಿ ಮಾಡಿದ್ವಲ್ಲ ಹುಣಸೆಕಾಯಿ ಚಿತ್ರಾನ್ನ, ಬ್ಲಾಗಲ್ಲಿ ಮಾಡಿದ್ದೀವಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆಮೇಲೆ ಇದು ಅಷ್ಟರಲ್ಲೂ ಚಿತ್ರಾನ್ನ ಮಾಡ್ತಾರೆ, ಮಸಾಲೆ ಚಿತ್ರಾನ್ನ, ಏನೇನೋ ಮಾಡ್ತಾರೆ. ಒಟ್ಟಲ್ಲಿ ಅರಿಶಿನ ಹಾಕ್ತಾರೆ ತಾನೆ ಕಲರ್ಗೆ. ಆದರೆ ಅದಕ್ಕೆ ಚಿತ್ರಾನ್ನಕ್ಕೆ ಲೆಮನ್ ರೈಸ್ ಅಂತಾನೆ ಜಾಸ್ತಿ ಹೇಳೋದು, ಗೊತ್ತಾ? ನಿಂಬೆಹಣ್ಣು ಹಾಕ್ತಾರೆ ಅಂತನಾ? ನಿಂಬೆಹಣ್ಣು ಹಾಕ್ತಾರೆ ಅಂತ. ಬೇರೆ ಬೇರೆ ಯಾಕೆ ಮಾಡ್ತಾರಲ್ಲ, ಇವಾಗ ಹುಣಸೆಕಾಯಿ ಚಿತ್ರಾನ್ನಕ್ಕೆ ಹಸಿ ಹುಣಸೆಕಾಯಿ ಚಿತ್ರಾನ್ನ ಅಂತ ಹೇಳ್ಬೋದು. ಆದರೆ ಫೇಮಸ್ ಅಂದರೆ ಲೆಮನ್ ರೈಸ್ ಅಂತಾನೆ. ಫಿಗರ್ ರೈಸ್ ಅಂತಾರೆ ಕೆಲವರು ಕಲರ್ ರೈಸ್ ಅಂತಾರೆ. ಅಂದರೆ ಕಲರ್ ಇರೋದಕ್ಕೆ ಇದು ಕಲರ್ ಮಾಡಿದ್ರು ನೋಡಿ, ವೈಟ್ ರೈಸ್ನ, ಬಿಳಿ ಅನ್ನನ ವರ್ಣಮಯ ಮಾಡಿದ್ರಲ್ಲ ಅದಕ್ಕೆ. ಆದರೆ ಇದು ಹಾಕಿ ಮಾಡಿರೋದು ಮಾವಿನಕಾಯಿ ಹಾಕಿ ಮಾಡಿರೋದು. ಅದಕ್ಕೆ ಇದು ನಿಂಬೆಹಣ್ಣು ಹಾಕಿ ಮಾಡಿದ್ರೆ ಲೆಮನ್ ರೈಸ್ ಅಂತಾರೆ. ಇದು ಮಾವಿನಕಾಯಿ ಹಾಕಿ ಮಾಡಿರೋದ್ರಿಂದ ಮ್ಯಾಂಗೋ ರೈಸ್. ಆದ್ರೆ ನಾವು ಕನ್ನಡದವ್ರಲ್ವಾ, ಅದರಿಂದ ಮಾವಿನಕಾಯಿ ಚಿತ್ರಾನ್ನನೇ ಚೆನ್ನಾಗಿದೆ. ಅಲ್ಲ, ಮಾವಿನಕಾಯಿ ಚಿತ್ರಾನ್ನ ಇವಾಗ ಹಿಂಗೆ ಲೆಮನ್ ರೈಸ್ ಇಂಗ್ಲಿಷ್ ಪದ ಅಲ್ವಾ, ಅದಕ್ಕೆ ಇದು ಮ್ಯಾಂಗೋ ರೈಸ್ ಅಂತ. ನಮ್ಮ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ತಯಾರಾಗಿರುವಂತಹ ಮ್ಯಾಂಗೋ ರೈಸ್ ನಿಜ ತುಂಬಾ ಚೆನ್ನಾಗಿದೆ. ಒಲೆಲ್ಲ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ಬಾಯ್. ಕೈ ಇದೆ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.